ನೆಲಮಂಗಲ ನಗರಸಭೆಯ ಎಲ್ಲ ಸಾರ್ವಜನಿಕರಲ್ಲಿ ಪೌರಾಯುಕ್ತರಾದ ಶ್ರೀ ಗಂಗಾಧರನ ಮನವಿ ಹಾಗೂ ಎಲ್ಲ ಯೂಟ್ಯೂಬರ್ಸ್ ಮಾಧ್ಯಮ ಮಿತ್ರರಲ್ಲೂ ಮನವಿ. ಈಗೇನು ಸಾರ್ವಜನಿಕವಾಗಿ ಬರ್ತಾ ಇರತಕ್ಕಂತಹ ವಿಡಿಯೋದಲ್ಲಿ ನಾನು ಸುಮಾರು 9 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ ಎನ್ನುವ ಸಮಾಜಕ್ಕೆ ಪರಿಚಯ ಆದ ಸಂದರ್ಭದಲ್ಲಿ ಹುಡುಗಾಟಿಕೆಗೋಸ್ಕರವಾಗಿ ಮಾಡಿದ್ದಂತಹ ಆ ಒಂದು ವಿಡಿಯೋ, ಅದು ವೃತ್ತಿ ಜೀವನದಲ್ಲಿ ನನ್ನ ಊಟದ ಸಮಯದಲ್ಲಿ ಟೈಮ್ ಇತ್ತು, ಕಚೇರಿನಲ್ಲೇ ಊಟ ತರ್ಸ್ಕೊಂಡು ತಿಂದು ಕಚೇರಿನಲ್ಲಿ ಕೂತಿದಾಗ ಊಟದ ಗ್ಯಾಪ್ ಅಲ್ಲಿ ಅದು ಮಾಡ್ರೆ 2 ನಿಮಿಷದ ತುಣುಕೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಉದ್ದೇಶ ಅಥವಾ ಸಾರ್ವಜನಿಕರಿಗೆ ಅಲ್ಲಿ ಕೆಲಸ ಮಾಡ್ಕೊಡ್ಬಾರ್ದು ಅನ್ನೋಂಥ ಮನೋಭಾವನೆ ನನ್ನಲ್ಲಿ ಇರಲಿಲ್ಲ. ಆಗ ಮಾಡಿದ್ದಂತಹ ವಿಡಿಯೋವನ್ನ ಯಾರೋ ನನ್ನ ಸ್ನೇಹಿತರು ಸುಮಾರು ವರ್ಷದ ಹಿಂದೆನೇ ಅದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಇಟ್ಟಿದ್ದನ್ನ ಈಗಿನ ನೆಲಮಂಗಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ನನ್ನ ಒಂದು ಹೆಸರಿಗೆ ಅಥವಾ ನನ್ನ ಒಂದು ಇದಕ್ಕೆ ಮುಸಿ ಬೀಳಬೇಕು ಅಂತಕ್ಕಂಥ ಉದ್ದೇಶದಿಂದಲೋ ಅಥವಾ ಏನೋ ಅವರು ಸ್ವಾಯತ್ತಶಕ್ತಿಯಿಂದ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅಂತಕ್ಕಂತಹ ಉದ್ದೇಶದಿಂದಲೋ ಅದನ್ನ ಎಡಿಟ್ ಮಾಡಿ ಬಿಟ್ಟಿರ್ತಕ್ಕಂತಹ ವಿಡಿಯೋ ಆಗಿರ್ತದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಮಾಡತಕ್ಕಂಥ ಕೆಲಸದಲ್ಲಿ ಅಸಡ್ಡೆ ತೋರಿಂತರೋದಾಗ್ಲಿ ಅಥವಾ ಸರ್ಕಾರಿ ಕೆಲಸದ ಅವಧಿನಲ್ಲಿ ಮಾಡಿರ್ತಕ್ಕಂಥದ್ದಾಗ್ಲಿ ಅದು ಯಾವುದೂ ಇಲ್ಲ. ಸರ್ಕಾರಿ ಅಧಿಕಾರಿಗಳಾದ ಕೂಡಲೇ ನಮಗೆ ವೈಯಕ್ತಿಕ ಆಸಕ್ತಿ ಹಿತಾಸಕ್ತಿ ನಮ್ಮಲ್ಲಿರ್ತಕ್ಕಂಥ ಕಲೆಗಳಿಗೆ ಬೆಲೆನೇ ಇಲ್ವೇ? ಬೆಲೆ ಕೊಡದಿರೋ ಪರವಾಗಿಲ್ಲ, ನಮ್ಮ ವೈಯಕ್ತಿಕ ಮಾಹಿತಿಯನ್ನ ತೆಗೆದುಕೊಂಡು ಈಗ ಕೆಲಸ ಮಾಡುವ ಸನ್ನಿವೇಶಗಳಿಗೆ ಹೊಂದಿಕೆ ಆಗುವ ರೀತಿಯಲ್ಲಿ ಎಡಿಟ್ ಮಾಡಿ ನಮ್ಮ ಹೆಸರಿಗೆ ಕಳಂಕ ತರ್ತಕ್ಕಂಥದ್ದನ್ನ ಮಾಡ್ತೀರಾ ಅಂತಂದ್ರೆ ಅಧಿಕಾರಿಗಳು ಎಲ್ಲೂ ಹೋಗಿ ಒದ್ದಾಡಬೇಕು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕಾಗೈತೆ. ನಾವು ಇಷ್ಟು ನೆಲಮಂಗಲ ನಗರಸಭೆಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾ ಸಾರ್ವಜನಿಕರಲ್ಲಿ ಗೊತ್ತಿದೆ, ಇರೋ ಸಂಪನ್ಮೂಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅಚ್ಚುಕಟ್ಟಾಗಿ ಇರತಕ್ಕಂತಹ ಮಾನವ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಾನು ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಎಲ್ಲಾ ಸಾರ್ವಜನಿಕರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೂ ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಯಾವುದೋ ಒಂದು ವಿಡಿಯೋ ತುಣುಕನ್ನ ಇಟ್ಕೊಂಡು ಇವತ್ತಿನ ಸಂದರ್ಭಕ್ಕೆ ಅದನ್ನ ಸಿಲುಕಿಸಿ ನನ್ನ ಹೆಸರಿಗೆ ವರ್ಚಸ್ಸನ್ನ ಕುಂದಿಸ್ತಕ್ಕಂಥದ್ದು ಅಥವಾ ಮುಸಿ ಬೀಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಾಧ್ಯಮಗಳಿಗೆ ನಾನು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಯೂಟ್ಯೂಬರ್ಸ್ ಅಥವಾ ಯಾರು ಮಾಡಿದಾರೋ ಅದನ್ನ ದಯಮಾಡಿ ಅದನ್ನ ಈ ಕೂಡಲೇ ಡಿಲೀಟ್ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಇದರ ಬಗ್ಗೆ ಸಾರ್ವಜನಿಕರು ದಯಮಾಡಿ ವಿಷಯವನ್ನು ಅರ್ಥೈಸಿಕೊಳ್ಳದೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು. ದೇಶಭಕ್ತಿ ಅಂದ್ರೆ ಅರ್ಥವಿಲ್ಲದ, ಸರಿಯಾಗಿ ಅರ್ಥೈಸಿಕೊಳ್ಳದ ಇಂತಹ ಮಾಹಿತಿಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಳ್ಳೋದೇ ಆಗಿರ್ತದೆ ಅಂತೇಳಿ ನಾನು ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಂತೀನಿ ಆತ್ಮೀಯರೇ.